ನಮಸ್ಕಾರ. ನಾನು ನಿಮ್ಮ ಗದ್ದೆ ಚಿನ್ಮಯ್. ನಾನು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದಲ್ಲಿದ್ದೀನಿ. ಈಗ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನನ್ನ ಮಾವ ವೆಂಕ ಜೈನ್ ಸರ್ ಪರಿಚಯ ಆದರು. ಜೈನ್ ಸರ್ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಯವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿ ನನಗೆ ಒಂದಿನ ಕಾಲ್ ಮಾಡಿ ಆ್ಯಕ್ಟಿಂಗ್ ಇದೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ. ಆದರೂ ಅವರು ಆಯಿತು ಅಂತ ಮಾಮ ಎಲ್ಲ ಇದು ಮಾಡಿಸಿ ನನಗೆ ಕರ್ಕೊಂಡು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದ್ರು. ಈಗ ಆ ಮೂವಿ ಈಗ ರಿಲೀಸನ್ ಈಗ ಗೋವಾ ಇಂಡಸ್ಟ್ರಿಯಲ್ಲಿ ಹಾಗೂ ಕೇರಳ ಇದರಲ್ಲೆಲ್ಲ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಈಗ ನಡೀತಿದೆ. ಈಗ ಮಾವ ಎಲ್ಲ ಬಂದು ನನಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ ನಮ್ಮ ಮೂವಿಲಿ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಅನುಮಾನ ಪಟ್ಟಿದ್ದೆ. ಆದರೂ ನಮ್ಮ ಮಾವ ಧೈರ್ಯ ಹೇಳಿ ಸ್ವಲ್ಪ ಇದು ಮಾಡಿಸಿದಾಗ ನಾನು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಆ ಢಮಾಮಿ ಮೂವಿ ಆ ಮೂವಿ ಈಗ ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ. ಈಗ ರಿಲೀಸನ್ ಆ ಮೂವಿ ಈಗ 25ಗೆಲ್ಲ ಮೂವಿ ರಿಲೀಸನ್ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಿದ್ದೀನಿ. ಧನ್ಯವಾದ. ನಾನು 9ನೇ ತರಗತಿ ಈಗ ಹಳೆಯಾಳದಲ್ಲಿ ಮಾಡ್ತಿದ್ದೀನಿ. 8th ಹಳೆಯಾಳದಲ್ಲೇ ಮಾಡಿದ್ದೀನಿ. ಈಗ ಹಾಸ್ಟೆಲಲ್ಲಿದ್ದೀನಿ. ಈಗ ಆ ಮೂವಿ ಸಂಬಂಧ ನಾನು ಹಾಸ್ಟೆಲಿಂದ ಬಂದಿದ್ದೀನಿ. ಈಗ 25 ಗೋವಾದಲ್ಲಿ ರಿಲೀಸನ್ ಇದೆ ಆ ಮೂವಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗದ್ದೆ ಚಿನ್ಮಯ್. ನಾನು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದಲ್ಲಿದ್ದೀನಿ. ಈಗ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನನ್ನ ಮಾವ ವೆಂಕ ಜೈನ್ ಸರ್ ಪರಿಚಯ ಆದರು. ಜೈನ್ ಸರ್ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಯವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿ ನನಗೆ ಒಂದಿನ ಕಾಲ್ ಮಾಡಿ ಆ್ಯಕ್ಟಿಂಗ್ ಇದೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ. ಆದರೂ ಅವರು ಆಯಿತು ಅಂತ ಮಾಮ ಎಲ್ಲ ಇದು ಮಾಡಿಸಿ ನನಗೆ ಕರ್ಕೊಂಡು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದ್ರು. ಈಗ ಆ ಮೂವಿ ಈಗ ರಿಲೀಸನ್ ಈಗ ಗೋವಾ ಇಂಡಸ್ಟ್ರಿಯಲ್ಲಿ ಹಾಗೂ ಕೇರಳ ಇದರಲ್ಲೆಲ್ಲ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಈಗ ನಡೀತಿದೆ. ಈಗ ಮಾವ ಎಲ್ಲ ಬಂದು ನನಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ ನಮ್ಮ ಮೂವಿಲಿ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಅನುಮಾನ ಪಟ್ಟಿದ್ದೆ. ಆದರೂ ನಮ್ಮ ಮಾವ ಧೈರ್ಯ ಹೇಳಿ ಸ್ವಲ್ಪ ಇದು ಮಾಡಿಸಿದಾಗ ನಾನು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಆ ಢಮಾಮಿ ಮೂವಿ ಆ ಮೂವಿ ಈಗ ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ. ಈಗ ರಿಲೀಸನ್ ಆ ಮೂವಿ ಈಗ 25ಗೆಲ್ಲ ಮೂವಿ ರಿಲೀಸನ್ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಿದ್ದೀನಿ. ಧನ್ಯವಾದ. ನಾನು 9ನೇ ತರಗತಿ ಈಗ ಹಳೆಯಾಳದಲ್ಲಿ ಮಾಡ್ತಿದ್ದೀನಿ. 8th ಹಳೆಯಾಳದಲ್ಲೇ ಮಾಡಿದ್ದೀನಿ. ಈಗ ಹಾಸ್ಟೆಲಲ್ಲಿದ್ದೀನಿ. ಈಗ ಆ ಮೂವಿ ಸಂಬಂಧ ನಾನು ಹಾಸ್ಟೆಲಿಂದ ಬಂದಿದ್ದೀನಿ. ಈಗ 25 ಗೋವಾದಲ್ಲಿ ರಿಲೀಸನ್ ಇದೆ ಆ ಮೂವಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗದ್ದೆ ಚಿನ್ಮಯ್. ನಾನು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದಲ್ಲಿದ್ದೀನಿ. ಈಗ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನನ್ನ ಮಾವ ವೆಂಕ ಜೈನ್ ಸರ್ ಪರಿಚಯ ಆದರು. ಜೈನ್ ಸರ್ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಯವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿ ನನಗೆ ಒಂದಿನ ಕಾಲ್ ಮಾಡಿ ಆ್ಯಕ್ಟಿಂಗ್ ಇದೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ. ಆದರೂ ಅವರು ಆಯಿತು ಅಂತ ಮಾಮ ಎಲ್ಲ ಇದು ಮಾಡಿಸಿ ನನಗೆ ಕರ್ಕೊಂಡು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದ್ರು. ಈಗ ಆ ಮೂವಿ ಈಗ ರಿಲೀಸನ್ ಈಗ ಗೋವಾ ಇಂಡಸ್ಟ್ರಿಯಲ್ಲಿ ಹಾಗೂ ಕೇರಳ ಇದರಲ್ಲೆಲ್ಲ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಈಗ ನಡೀತಿದೆ. ಈಗ ಮಾವ ಎಲ್ಲ ಬಂದು ನನಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ ನಮ್ಮ ಮೂವಿಲಿ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಅನುಮಾನ ಪಟ್ಟಿದ್ದೆ. ಆದರೂ ನಮ್ಮ ಮಾವ ಧೈರ್ಯ ಹೇಳಿ ಸ್ವಲ್ಪ ಇದು ಮಾಡಿಸಿದಾಗ ನಾನು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಆ ಢಮಾಮಿ ಮೂವಿ ಆ ಮೂವಿ ಈಗ ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ. ಈಗ ರಿಲೀಸನ್ ಆ ಮೂವಿ ಈಗ 25ಗೆಲ್ಲ ಮೂವಿ ರಿಲೀಸನ್ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಿದ್ದೀನಿ. ಧನ್ಯವಾದ. ನಾನು 9ನೇ ತರಗತಿ ಈಗ ಹಳೆಯಾಳದಲ್ಲಿ ಮಾಡ್ತಿದ್ದೀನಿ. 8th ಹಳೆಯಾಳದಲ್ಲೇ ಮಾಡಿದ್ದೀನಿ. ಈಗ ಹಾಸ್ಟೆಲಲ್ಲಿದ್ದೀನಿ. ಈಗ ಆ ಮೂವಿ ಸಂಬಂಧ ನಾನು ಹಾಸ್ಟೆಲಿಂದ ಬಂದಿದ್ದೀನಿ. ಈಗ 25 ಗೋವಾದಲ್ಲಿ ರಿಲೀಸನ್ ಇದೆ ಆ ಮೂವಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗದ್ದೆ ಚಿನ್ಮಯ್. ನಾನು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದಲ್ಲಿದ್ದೀನಿ. ಈಗ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನನ್ನ ಮಾವ ವೆಂಕ ಜೈನ್ ಸರ್ ಪರಿಚಯ ಆದರು. ಜೈನ್ ಸರ್ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಯವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿ ನನಗೆ ಒಂದಿನ ಕಾಲ್ ಮಾಡಿ ಆ್ಯಕ್ಟಿಂಗ್ ಇದೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ. ಆದರೂ ಅವರು ಆಯಿತು ಅಂತ ಮಾಮ ಎಲ್ಲ ಇದು ಮಾಡಿಸಿ ನನಗೆ ಕರ್ಕೊಂಡು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದ್ರು. ಈಗ ಆ ಮೂವಿ ಈಗ ರಿಲೀಸನ್
ಈಗ ಗೋವಾ ಇಂಡಸ್ಟ್ರಿಯಲ್ಲಿ ಹಾಗೂ ಕೇರಳ ಇದರಲ್ಲೆಲ್ಲ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಈಗ ನಡೀತಿದೆ. ಈಗ ಮಾವ ಎಲ್ಲ ಬಂದು ನನಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ ನಮ್ಮ ಮೂವಿಲಿ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಅನುಮಾನ ಪಟ್ಟಿದ್ದೆ. ಆದರೂ ನಮ್ಮ ಮಾವ ಧೈರ್ಯ ಹೇಳಿ ಸ್ವಲ್ಪ ಇದು ಮಾಡಿಸಿದಾಗ ನಾನು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಆ ಢಮಾಮಿ ಮೂವಿ ಆ ಮೂವಿ ಈಗ ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ. ಈಗ ರಿಲೀಸನ್ ಆ ಮೂವಿ ಈಗ 25 ಮೂವಿ ರಿಲೀಸನ್ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಿದ್ದೀನಿ. ಧನ್ಯವಾದ. ನಾನು 9ನೇ ತರಗತಿ ಈಗ ಹಳೆಯಾಳದಲ್ಲಿ ಮಾಡ್ತಿದ್ದೀನಿ. 8th ಹಳೆಯಾಳದಲ್ಲಿ ಮಾಡಿದ್ದೀನಿ. ಈಗ ಹಾಸ್ಟೆಲಲ್ಲಿದ್ದೀನಿ. ಈಗ ಆ ಮೂವಿ ಸಂಬಂಧ ನಾನು ಹಾಸ್ಟೆಲಿಂದ ಬಂದಿದ್ದೀನಿ. ಈಗ 25 ಗೋವಾದಲ್ಲಿ ರಿಲೀಸನ್ ಇದೆ ಆ ಮೂವಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗದ್ದೆ ಚಿನ್ಮಯ್. ನಾನು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದಲ್ಲಿದ್ದೀನಿ. ಈಗ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನನ್ನ ಮಾವ ಜೈನ್ ಸರ್ ಪರಿಚಯ ಆದರು. ಜೈನ್ ಸರ್ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಯವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿ ನನಗೆ ಒಂದಿನ ಕಾಲ್ ಮಾಡಿ ಆ್ಯಕ್ಟಿಂಗ್ ಇದೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ. ಆದರೂ ಅವರು ಆಯಿತು ಅಂತ ಮಾಮ ಎಲ್ಲ ಇದು ಮಾಡಿಸಿ ನನಗೆ ಕರ್ಕೊಂಡು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದ್ರು. ಈಗ ಆ ಮೂವಿ ಈಗ ರಿಲೀಸನ್ ಇದೆ. ಈಗ ಗೋವಾ ಇಂಡಸ್ಟ್ರಿಯಲ್ಲಿ ಹಾಗೂ ಕೇರಳ ಇದರಲ್ಲೆಲ್ಲ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಈಗ ನಡೀತಿದೆ. ಈಗ ಮಾವ ಎಲ್ಲ ಬಂದು ನನಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ ನಮ್ಮ ಮೂವಿಲಿ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಅನುಮಾನ ಪಟ್ಟಿದ್ದೆ. ಆದರೂ ನಮ್ಮ ಮಾವ ಧೈರ್ಯ ಹೇಳಿ ಸ್ವಲ್ಪ ಇದು ಮಾಡಿಸಿದಾಗ ನಾನು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಆ ಢಮಾಮಿ ಮೂವಿ ಆ ಮೂವಿ ಈಗ ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ. ಈಗ ರಿಲೀಸನ್ ಆ ಮೂವಿ ಈಗ 25 ಮೂವಿ ರಿಲೀಸನ್ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಿದ್ದೀನಿ. ಧನ್ಯವಾದ. ನಾನು 9ನೇ ತರಗತಿ ಈಗ ಹಳೆಯಾಳದಲ್ಲಿ ಮಾಡ್ತಿದ್ದೀನಿ. 8th ಹಳೆಯಾಳದಲ್ಲಿ ಮಾಡಿದ್ದೀನಿ. ಈಗ ಹಾಸ್ಟೆಲಲ್ಲಿದ್ದೀನಿ. ಈಗ ಆ ಮೂವಿ ಸಂಬಂಧ ನಾನು ಹಾಸ್ಟೆಲಿಂದ ಬಂದಿದ್ದೀನಿ. ಈಗ 25 ಗೋವಾದಲ್ಲಿ ರಿಲೀಸನ್ ಇದೆ ಆ ಮೂವಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗದ್ದೆ ಚಿನ್ಮಯ್. ನಾನು ಯಲ್ಲಾಪುರ ತಾಲೂಕಿನ ಕೋಟೆಮನೆ ಗ್ರಾಮದಲ್ಲಿದ್ದೀನಿ. ಈಗ ನಾನು ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನನ್ನ ಮಾವ ಜೈನ್ ಸರ್ ಪರಿಚಯ ಆದರು. ಜೈನ್ ಸರ್ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಯವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿ ನನಗೆ ಒಂದಿನ ಕಾಲ್ ಮಾಡಿ ಆ್ಯಕ್ಟಿಂಗ್ ಇದೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಸ್ವಲ್ಪ ಅನುಮಾನ ಪಟ್ಟಿದ್ದೆ. ಆದರೂ ಅವರು ಆಯಿತು ಅಂತ ಮಾಮ ಎಲ್ಲ ಇದು ಮಾಡಿಸಿ ನನಗೆ ಕರ್ಕೊಂಡು ಹೋಗಿ ಆ್ಯಕ್ಟಿಂಗ್ ಮಾಡಿಸಿದ್ರು. ಈಗ ಆ ಮೂವಿ ಈಗ ರಿಲೀಸನ್ ಇದೆ. ಈಗ ಗೋವಾ ಇಂಡಸ್ಟ್ರಿಯಲ್ಲಿ ಹಾಗೂ ಕೇರಳ ಇದರಲ್ಲೆಲ್ಲ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಈಗ ನಡೀತಿದೆ. ಈಗ ಮಾವ ಎಲ್ಲ ಬಂದು ನನಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ ನಮ್ಮ ಮೂವಿಲಿ ಒಂದು ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಅನುಮಾನ ಪಟ್ಟಿದ್ದೆ. ಆದರೂ ನಮ್ಮ ಮಾವ ಧೈರ್ಯ ಹೇಳಿ ಸ್ವಲ್ಪ ಇದು ಮಾಡಿಸಿದಾಗ ನಾನು ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಆ ಢಮಾಮಿ ಮೂವಿ ಆ ಮೂವಿ ಈಗ ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ. ಈಗ ರಿಲೀಸನ್ ಆ ಮೂವಿ ಈಗ 25 ಮೂವಿ ರಿಲೀಸನ್ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಿದ್ದೀನಿ. ಧನ್ಯವಾದ. ನಾನು 9ನೇ ತರಗತಿ ಈಗ ಹಳೆಯಾಳದಲ್ಲಿ ಮಾಡ್ತಿದ್ದೀನಿ. 8th ಹಳೆಯಾಳದಲ್ಲಿ ಮಾಡಿದ್ದೀನಿ. ಈಗ ಹಾಸ್ಟೆಲಲ್ಲಿದ್ದೀನಿ. ಈಗ ಆ ಮೂವಿ ಸಂಬಂಧ ನಾನು ಹಾಸ್ಟೆಲಿಂದ ಬಂದಿದ್ದೀನಿ. ಈಗ 25 ಗೋವಾದಲ್ಲಿ ರಿಲೀಸನ್ ಇದೆ ಆ ಮೂವಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.